ಹಲೋ ಗೈಸ್, ವೆಲ್ಕಮ್ ಟು ಜಿ ಪಿ ರೂಟ್ಸ್ ಟು ಫ್ರೂಟ್ಸ್. ನಾನು ನಿಮ್ಮ ಜಿ ಪಿ ಮಾತನಾಡ್ತಿದ್ದೀನಿ. ಇವತ್ತು ಎಚ್ ಗೊಳ್ಳಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸಂಜುರಾಯನ್ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇದ್ದೀವಿ. ನೋಡ್ಬೋದು ಯಾವ ರೀತಿ ಎಲ್ಲ ತಯಾರಾಗಿದೆ ಅಂತ. ನೋಡ್ಬೋದು ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಏನು ಅಂತ. ಹಂಗೆ ಮುಂದಕ್ಕೆ ಹೋಗೋಣ. ನೋಡಿ ಎಲ್ಲ ಹಾರ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ. ಅಲ್ಲೆಲ್ಲ ಕೂತು ಊರವರೆಲ್ಲ ಪೂಜೆ ಕಾಯ್ತಾ ಇದ್ದಾರೆ. ಒಳಗಡೆ ಪೂಜೆ ನಡೀತಿದೆ, ಅಲಂಕಾರ ನೋಡ್ಬೋದು. ಹಾರಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ. ಬಾಗಿಲಿಗೆ ಮಾವಿನ ತೋರಣ ಮತ್ತು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಒಳಗಡೆ ಭಕ್ತಾದಿಗಳೆಲ್ಲ ಕೂತಿದ್ದಾರೆ. ಹುಡುಗರು ಸ್ಕೂಲಿಗೆ ಬಂಕ್ ಹೊಡೆದು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಮಾವಿನ ತೋರಣ ಎಲ್ಲಾನು. ಈ ಒಂದು ದೇವಸ್ಥಾನನ ಊರವರೆಲ್ಲ ಸೇರಿ ನಮ್ಮ ಮಾಮ ಅವರು ಮುಂದಾಳತ್ವದಲ್ಲಿ ಕಟ್ಟಿಸಿದಂಥ ದೇವಸ್ಥಾನ. ಇಲ್ಲಿ ಮದುವೆಗಳಿಗೆ ಯಾವುದೇ ರೀತಿ ಕಾರ್ಯಕ್ರಮಗಳಿಗಾದ್ರೂ ಮಳೆ ಬಂದಾಗ ಬಿಸಿಲಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಎಲ್ಲ ಶೀಟಿಂದ ಶೆಡ್ ಮಾಡಲಾಗಿದೆ. ಎಲ್ಲರೂ ಇಲ್ಲಿ ಅಲಂಕಾರ ಮುಗಿಯೋದಕ್ಕೆ ಕಾಯ್ತಾ ಇದ್ದಾರೆ. ನಮ್ಮ ಹರಿಪ್ರಸಾದ್ ಸ್ವಾಮಿಗಳು ಕರೀತಾ ಇದ್ದಾರೆ, ಎಲ್ಲರೂ ಒಳಗಡೆ ಬನ್ನಿ ಮಂಗಳಾರತಿಗೆ ಅಂತ. ಶಶಿ ಅಣ್ಣ ನಮ್ಮನ್ನೆಲ್ಲ ಬಿಟ್ಟು ಟೇಸ್ಟ್ ಮಾಡ್ತಾರೆ ಆಲ್ರೆಡಿ. ಎಲ್ಲ ಪಾನಕ ಮಜ್ಜಿಗೆ ಹೆಸರು ಬೇಳೆ ತೆಗೆದುಕೊಂಡು ಜೈ ಶ್ರೀರಾಮ್ ಅಂತ ಮನೆ ಹೊರಟು. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಜೈ ಶ್ರೀರಾಮ್.